ಮನಮೋಹಕ ದೃಶ್ಯ. ಜೋಗ ಜಲಪಾತನ ನಾನ್ ನೋಡೋದಕ್ಕೆ ಅಂಡ್ ನಿಮಗೂ ಕೂಡ ತೋರ್ಸೋದಕ್ಕೆ ಸ್ವಲ್ಪ ಸ್ವಲ್ಪ ಹತ್ರದಲ್ಲಿದ್ದೀವಿ. ಹೌ ಕ್ಯೂಟ್. ಎಲ್ರಿಗೂ ನಮಸ್ಕಾರ. ನಾವೀಗ ವಿಶ್ವ ಪ್ರಸಿದ್ಧವಾದಂತಹ ಜೋಗ ಜಲಪಾತದಲ್ಲಿದ್ದೀವಿ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೋಡಿ, ಆ ಕಡೆ ಗಾಡಿ ಆ ಕಡೆನೂ ಪಾರ್ಕ್ ಮಾಡ್ಬೋದು, ಈ ಕಡೆ ಡೌನ್ ಅಲ್ಲಿ ಪಾರ್ಕಿಂಗ್ ಗೆ ಜಾಗಗಳನ್ನ ಕೊಟ್ಟಿರ್ತಾನೆ. ಅಂಡ್ ಟಿಕೆಟ್ ಕೌಂಟರ್ ಇದು. ಟಿಕೆಟ್ ತಗೊಂಡು ಇಲ್ಲಿ ಎಂಟ್ರೆನ್ಸ್ ಇಂದ ಒಳಗಡೆ ಬಿಡ್ತಾರೆ. ಇಲ್ಲಿ ನೋಡಿ, ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಏನೇನೋ ಸಮಥಿಂಗ್ ಇಸ್ ಎಂಟ್ರಿ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ನಮ್ಗೆ. ಹಿಂಗಿಂದ ಹೋಗ್ಬಿಟ್ಟು ಅಲ್ಲಿದೆ ವ್ಯೂ ಪಾಯಿಂಟ್. 920 ಅಡಿ ಎತ್ತರದಿಂದ ಬೀಳುವಂತ ನೀರ್ನ ನೋಡಕ್ ತುಂಬಾನೇ ಕಾಯ್ತಾ ಇದೀವಿ. ವರ್ಷ ಇಲ್ಲಿಗೆ ನಾವು ಬರ್ತಾ ಇರ್ತೀವಿ ಜೋಗ ಜಲಪಾತವನ್ನ ನೋಡಕ್ಕೆ. ಈ ಜೋಗ ಜಲಪಾತದ ವಿಶೇಷ ಏನು, ಅಂಡ್ ಇಲ್ಲಿ ಯಾವ ನದಿ ಬಂದು ಒಂದು ಈ ತರ ಒಂದು ಮನಮೋಹಕ ದೃಶ್ಯವನ್ನ ಸೃಷ್ಟಿ ಮಾಡುತ್ತೆ, ಇದನ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಇದನ್ನ ಗೇರುಸೊಪ್ಪಿನ ಜಲಪಾತ ಅಂತಾನು ಕರೀತಾರೆ. ಸುಮಾರು 292 ಮೀಟರ್ ಹೈಟ್ ಇಂದ ನೀರು ಬೀಳುತ್ತೆ. ಬಟ್ ಸಖತ್ ಕ್ಯೂರಿಯಾಸಿಟಿ ಅಲ್ಲಿದ್ದೀವಿ ಜೋಗ ಜಲಪಾತನ ನಾನ್ ನೋಡೋದಕ್ಕೆ ಅಂಡ್ ನಿಮಗೂ ಕೂಡ ತೋರ್ಸೋದಕ್ಕೆ. ಬನ್ನಿ. ಇನ್ನೇನು ಸ್ವಲ್ಪ ಸ್ವಲ್ಪ ಹತ್ರದಲ್ಲಿದ್ದೀವಿ ಜೋಗ ಜಲಪಾತನ ನೋಡೋದಕ್ಕೆ. ಆಕ್ಚುಲಿ ನನಗೆ ಕಾಣ್ತಾ ಇದೆ, ಬಟ್ ನೀರು ಹಿಂದಿನ ವರ್ಷ ಮಳೆಗಾಲಕ್ಕೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ. ಬಟ್ ಹಿಂದಿನ ವರ್ಷ ಫುಲ್ ಇತ್ತು ನಾವು ಬಂದಾಗ, ನಾನು ವಿದ್ಯಾ ಬಂದಾಗ. ಬಟ್ ಈ ವರ್ಷ ಕಡಿಮೆ ಇದೆ. ಬಟ್ ನಿನ್ನೆಯಿಂದ ಸ್ವಲ್ಪ ನೀರು ರೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಇನ್ನು ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ಗೆ ಜೋಗ ಜಲಪಾತದ ವ್ಯೂ ಪಾಯಿಂಟ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ದಿಸ್ ಈಸ್ ಜೋಗ ಜಲಪಾತ. ಭಾರತದ ಅತಿ 2ನೇ ಎತ್ತರದಿಂದ ಬೀಳುವಂತಹ ನದಿ ಇದು. ನೀವು ನೋಡ್ತಾ ಇರ್ಬೋದು. ಒಂದ್ಸಲ ನೋಡ್ಕೊಂಬಿಡಿ. ಫಾಗ್ ಎಲ್ಲ ಕ್ಲಿಯರ್ ಇದೆ, ಜಲಪಾತ ಕಾಣ್ತಾ ಇದೆ. ಶರಾವತಿ ನದಿಯ ಹಿನ್ನೀರಿನಿಂದ ಬರುವಂತಹ ಇಲ್ಲಿ 4 ಜಲಪಾತಗಳಾಗಿ ವಿಂಗಡಣೆ ಆಗ್ತವೆ. ರಾಜ, ರಾಣಿ, ರೋರೋ, ರಾಕೆಟ್ ಅಂತ 4 ಜರಿಗಳಾಗಿ ವಿಂಗಡಣೆ ಆಗಿ ಸುಮಾರು 940 ಅಡಿಗಳಷ್ಟು ಎತ್ತರದಿಂದ ನೀರು ಬೀಳುತ್ತೆ ಈ ಗೇರುಸೊಪ್ಪು ಜಲಪಾತ. ಅಂಡ್ ಜೋಗದ ಗುಂಡಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮನಮೋಹಕ ದೃಶ್ಯ. ನೋಡಿ, ಇಲ್ಲಿ ಯಾವುದೋ ಒಂದು ನದಿ ಜಾಯಿನ್ ಆಗಿದೆ. ಜೋಗ್ ಫಾಲ್ಸ್ ನೋಡ್ದೆ? ಹೆಂಗಿದೆ ಜೋಗ್ ಫಾಲ್ಸ್? ಹೆಂಗಿದೆ ಜೋಗ್ ಫಾಲ್ಸ್? ಫ್ಯಾಂಟಾಸ್ಟಿಕ್. ಯಾ, ಇಟ್ಸ್ ಬ್ಯೂಟಿಫುಲ್. ಹೌ ಕ್ಯೂಟ್. ಹೌ ಕ್ಯೂಟ್. ಕಮ್, ಲೆಟ್ಸ್ ಗೋ. ನೋಡಿದ್ರಲ್ಲ, ಇಲ್ಲಿವರೆಗೂ ವಿಶ್ವ ಪ್ರಸಿದ್ಧವಾದಂತಹ ಜೋಗ್ ಫಾಲ್ಸ್ ಹಾಗೂ ಭಾರತದ ಅತಿ ಉದ್ದನೆಯ ಒಂದು ಎತ್ತರದಿಂದ ಬೀಳುವಂತ ಜಲಪಾತವನ್ನು ನಾವು ಈಗ ನೋಡಿದ್ವಿ. ನೆಕ್ಸ್ಟ್ ನಾವು ಇಲ್ಲಿಂದ ನಮ್ ಜರ್ನಿ ಇದು ಒಡಂಬೈಲು. ಪೂರ್ತಿ ಅದನ್ನ ಭಾಗ 2ರಲ್ಲಿ ನಾವು ಒಡಂಬೈಲು ಒಂದು ದೇವರ ಬಗ್ಗೆ, ಪದ್ಮಾವತಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪಾರ್ಟ್ 2 ಆಗಿ ನಾವು ಒಡಂಬೈಲು ಶ್ರೀ ಬಳೆ ಪದ್ಮಾವತಿ ದೇವಿದು ವಿಡಿಯೋನ ಬಿಡ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಂಡ್ ಪಾರ್ಟ್ 2 ಬೇಗನೆ ಬಿಡ್ತೀವಿ, ಕಾಯ್ತಾ ಇರಿ. ನಮ್ಮ ಚಾನಲ್ಗಿನೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದೊಡ್ಡ ಮನೆ ಜೋಡಿ ಚಾನಲ್ಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ನಾವು ಕೇಳ್ಕೊತಾ ಇದೀವಿ.